ಹಾಯ್ ವೆಲ್ಕಮ್ ಟು ಅಭಿಶ್ರಾ ಜಿವಿ. ಇವತ್ತು ಮಾಡ್ತಿರೋ ರೆಸಿಪಿ ಬಂದು ಉತ್ತರ ಕರ್ನಾಟಕದ ಸ್ಪೆಷಲ್ ಪುಂಡಿ ಪಲ್ಯ ಚಟ್ನಿ. ಮಾಡುವ ಸಾಮಗ್ರಿಗಳು: ಪುಂಡಿ ಪಲ್ಯ ಸೋಸಿ ತೊಳೆದಿಟ್ಟಿದ್ದೀನಿ, ಜೀರಿಗೆ, ಬೆಲ್ಲ, ಶೇಂಗಾ, ಇಂಗು, ಹಸಿಮೆಣಸಿನ್ಕಾಯಿ, ಮೆಂತ್ಯ ಪಲ್ಯ, ಬೆಳ್ಳುಳ್ಳಿ, ಕೊತ್ತಂಬರಿ. ಮೊದಲು ಒಂದು ಪ್ಯಾನ್ಗೆ 2 ಸ್ಪೂನ್ ಎಣ್ಣೆ, ನಂತರ ಇದಕ್ಕೆ ಹಸಿಮೆಣಸಿನಕಾಯಿ ಹಾಕಿ ಕೆಂಪಗಾಗುವವರೆಗೂ ಹುರಿಬೇಕು. ಈ ಚಟ್ನಿ ಮಾಡೋಕ್ಕೆ ದಪ್ಪಗಿರೋ ಪಾತ್ರೆನೇ ತಗೊಳ್ಳಿ, ಯಾಕಂದರೆ ಎಲ್ಲ ಹುರಿಯೋದ್ರಿಂದ ಸೀದೋಗೋದಿಲ್ಲ. ನಾನು ಮೆಣಸಿನ್ಕಾಯಿ ಹುರಿದ ನಂತರ ಬೆಳ್ಳುಳ್ಳಿನ ಹಾಕಿ ಹುರಿಬೇಕು. ಬೆಳ್ಳುಳ್ಳಿ ಹುರಿದ ನಂತರ ಸ್ವಲ್ಪ ಕೆಂಪಗಾಗಬೇಕು. ನಂತರ ಅದೇ ಪ್ಯಾನ್ಗೆ ಕಡಲೆ ಬೀಜ, ಶೇಂಗಾ ಆಲ್ರೆಡಿ ಹುರಿದಿದ್ದಿತ್ತು, ಅಂದರೂ ಸ್ವಲ್ಪ ಬೆಚ್ಚಗಾಗಲಿ ಅಂತ ಹಾಕಿದ್ದೆ. ಹುಡ್ಬಿಟ್ಟು ತೆಗೆದ್ಬಿಟ್ಟು ನಂತರ ಇದೇ ಪ್ಯಾನಿಗೆ ಕೊತ್ತಂಬರಿ, ಮೆಂತ್ಯ ಪಲ್ಯ ಸ್ವಲ್ಪ ಹುರಿದ ನಂತರ ಕೊತ್ತಂಬರಿ ಹಾಕಿ ಹುರಿದುಕೊಳ್ಳಿ. ನಂತರ ಕೊತ್ತಂಬರಿ ಇದು ಕೂಡ ಹುರ್ಕೊಳ್ಬೇಕು. ಕೊತ್ತಂಬರಿ ಹುರಿದ್ಬಿಟ್ಟು ತೆಗೆದ ನಂತರ ಅದೇ ಪ್ಯಾನಿಗೆ ತೊಳೆದಿರುವಂಥ ಪುಂಡಿ ಪಲ್ಯನ ಕೈ ಬಿಡದೆ ಅಳಿಗಾಡಿಸ್ತಾ ಇರಿ. ಮೆತ್ತಗಾಗುವವರೆಗೂ ಹುರಿಯಬೇಕು. ಈ ಪುಂಡಿ ಪಲ್ಯ ಹುರಿಬೇಕಾದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಪುಂಡಿ ಪಲ್ಯ ಈ ಥರ ಹುರಿದ ನಂತರ ಫುಲ್ ಮೆತ್ತಗಾಗಿರಬೇಕು. ನಂತರ ತಣ್ಣಗಾದ ನಂತರ ಒಂದು ಜಾರಿಗೆ ಹುರಿದಿಟ್ಟಿರುವಂಥ ಪುಂಡಿ ಪಲ್ಯ, ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಮೆಂತ್ಯ ಪಲ್ಯ, ಸ್ವಲ್ಪ ಬೆಲ್ಲ, ಜೀರಿಗೆನ ಸ್ವಲ್ಪ ಜಜ್ಜಿಬಿಟ್ಟು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು, ಕಡಲೆ ಬೀಜ. ಪುಂಡಿ ಪಲ್ಯ ಚಟ್ನಿ ಈಸ್ ರೆಡಿ. ದೋಸೆಗೆ, ಚಪಾತಿಗೆ, ರೊಟ್ಟಿಗೆ, ಬಿಸಿ ಬಿಸಿ ಅನ್ನಕ್ಕೆ ರುಚಿಕರವಾದ ಪುಂಡಿ ಪಲ್ಯ ಚಟ್ನಿ. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್.